ಅಂಡ್ ಕಾಮಿಡಿ ಆಗಿ ತುಂಬಾ ಚೆನ್ನಾಗಿದೆ. ಎಲ್ಲ ಆಡಿಯನ್ಸ್ ತುಂಬಾ ಎಂಜಾಯ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ನೋಡ್ ಬಂದಿದೆ ಸ್ಕ್ರೀನ್ ಅಲ್ಲಿ. ನಾನು ಈ ಸಿನಿಮಾ ಆಕ್ಟ್ ಮಾಡಿದೀನಿ. ದಯವಿಟ್ಟು ಕನ್ನಡ ಸಿನಿಮಾ ಬಂದ್ ನೋಡಿ ಅಂಡ್ ಥಿಯೇಟರ್ ಗೆ ಬಂದ್ ನೋಡಿ ಪ್ಲೀಸ್. ಥ್ಯಾಂಕ್ ಯು. ತುಂಬಾ ಇಷ್ಟ ಆಯ್ತು. ಸ್ಟೋರಿ ಸಸ್ಪೆನ್ಸ್ ಥ್ರಿಲ್ಲರ್ ಇದೆ. ಎಲ್ಲರೂ ಎಂಜಾಯ್ ಮಾಡ್ತಿರೋ ಆಡಿಯನ್ಸ್ ದಯವಿಟ್ಟು ಬನ್ನಿ ಕನ್ನಡ ಸಿನಿಮಾ. ಸಾರಿ, ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಂತೂ ಅಲ್ಟಿಮೇಟ್ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಸಿನಿಮಾ. ದಯವಿಟ್ಟು ನೋಡಿ ಸರ್. ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬರು ಆಡಿಯನ್ಸ್, ಫ್ಯಾಮಿಲಿ ಆಡಿಯನ್ಸ್ ಆಗಿರ್ಬೋದು, ಕಾಲೇಜ್ ಯಾರು ಆಗಿರ್ಬೋದು, ಪ್ರತಿಯೊಬ್ರು ಯೂತ್ಸ್, ಪ್ರತಿಯೊಬ್ರು ಚಿಕ್ಕ ಹುಡುಗರಿಂದ ದೊಡ್ಡವರು ಎಲ್ಲರೂ ಬಂದು ನೋಡುವಂತ ಸಿನಿಮಾ. ಓಕೆನಾ. ಫಸ್ಟ್ ಆಫ್ ಆಲ್ ಏನಂತ ಹೇಳ್ಬೇಕಂದ್ರೆ ಇದು ನಮ್ಮ ಕನ್ನಡ ಸಿನಿಮಾ. ಓಕೆನಾ. ಪ್ರತಿಯೊಬ್ಬರು ಥಿಯೇಟರ್ಗೆ ಬಂದು ನೋಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ಓಕೆನಾ. ಆಲ್ ದ ಬೆಸ್ಟ್ ಫಾರ್ ಅಯೋಗ್ಯ 2. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿದೆ. ಅಯೋಗ್ಯ ಒಬ್ಬ ಪಂಚಾಯತಿ ಎಲೆಕ್ಷನ್ ಮಾಡಿದಾಗ ಒಂದು ಏನದು ಬಾತ್ರೂಮ್ ಕಟ್ಸ್ಕೊಡೋದಕ್ಕೆ ಇದು ಮಾಡ್ತಾರೆ ಅಂತ ಒಂದು ಹೋರಾಡ್ತಾರಲ್ಲ, ಅಂದ್ರೆ ನಮ್ಮ ಊರಿಗೆ ಒಳ್ಳೇದು ಮಾಡಬೇಕು ಅಂತ. ಸೊ ಆ ಒಂದು ಇದಕ್ಕೆ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಸೊ ಎಲ್ಲರೂ ಪ್ರತಿಯೊಬ್ಬರು ಇದೇ ತರ ಮಾತಾಡಬೇಕು, ಅನ್ನು ಮಾಡಬೇಕು. ಹೀರೋಯಿನ್ ಚೆನ್ನಾಗಿದೆ ಸರ್. ಆಕ್ಟಿಂಗ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ರವಿಚಂದ್ರನ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ರಚಿತಾ ರಾಮ್ ಅವರು, ಪ್ರತಿಯೊಬ್ಬರು. ಸಾಧು ಮಹಾರಾಜ್ ಅವ್ರದ್ದು ತುಂಬಾ ಚೆನ್ನಾಗಿದೆ ಸರ್. ಎಕ್ಸ್ಪೆಕ್ಟೇಷನ್ ಮಾಡಿರ್ಲಿಲ್ಲ. ಇವಾಗಲೇ ನನಗೆ ಸಸ್ಪೆನ್ಸ್ ಅನಿಸ್ತು ಅವ್ರು ಬಂದಿದೆ ಎಂಟ್ರಿ. ಅಯೋಗ್ಯ ಆಲ್ ದ ಬೆಸ್ಟ್. ಒಳ್ಳೆ ಕಾಮಿಡಿ ಇದೆ. ಫ್ಯಾಮಿಲಿ ಎಂಟರ್ಟೈನರ್. ಸಾಧು ಕೋಕಿಲ ಆಕ್ಟಿಂಗ್ ಮತ್ತೆ ಮಸ್ತ್ ಇದೆ. ಲಾಸ್ಟ್ ಅಲ್ಲಿ ರವಿಚಂದ್ರ ಸರ್ಪ್ರೈಸ್ ಕ್ಯಾರೆಕ್ಟರ್ ಇದೆ. ನೈಸ್ ಮೂವಿ. ನೈಸ್ ಫಿಲಂ ಮಾತ್ರ ಸೂಪರ್ ಆಗಿದೆ. ದಯವಿಟ್ಟು ಕನ್ನಡಿಗರು ಎಲ್ಲರೂ ಬಂದು ಥಿಯೇಟರ್ ನೋಡ್ಬೇಕು ಅಂತ ಕೋರ್ಕೋತಾ ಇದ್ದೀನಿ. ಧನ್ಯವಾದಗಳು. ಕಮ್ಮಿ ಕೊಟ್ಟಿದ್ದಾರೆ ಸೀನ್. ಕಮ್ಮಿ ಕ್ಯಾರೆಕ್ಟರ್ ಜಾಸ್ತಿ ಬರಬೇಕಿತ್ತು, ಕಮ್ಮಿ ಆಗಿದೆ ಅವ್ರದ್ದು. ಎಲ್ಲ ಸುಮ್ಮನೆ ತೋರಿಸ್ಬೇಕಂತ ಸೀನ್ ತೋರಿಸಿದಾರೆ ಅಷ್ಟೇ. ಓವರ್ ಆಲ್ ಬೇರೆ ಎಲ್ಲ ಸೂಪರ್ ಆಗಿದೆ. ಸೂಪರ್ ಅಯೋಗ್ಯ 2 ಬ್ಲಾಕ್ ಬಸ್ಟರ್ ಮಾಡ್ಬೇಕು ಅಂತ ಎಲ್ಲ ಕನ್ನಡ ಅಭಿಮಾನಿಗಳಲ್ಲೂ ಕೇಳ್ಕೊತಾ ಇದ್ದೀನಿ. ನಮ್ಮ ಕಡೆಯಿಂದ ಏನಿಲ್ಲ. ಅಯೋಗ್ಯ 2 ಬಗ್ಗೆ ಹೇಳ್ಬೇಕಂದ್ರೆ ನನಗೆ ತುಂಬಾ ಖುಷಿ ಇದೆ. ಎಲ್ರು ಫ್ಯಾಮಿಲಿ ಬಂದು ನೋಡ್ಬೋದು. ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕೂಡ ಇದೆ ಇದರಲ್ಲಿ. ರಚಿತಾ ರಾಮ್ದು ಏನಿಲ್ಲ. ಒಂದು ಎಲೆಕ್ಷನ್ ಬಗ್ಗೆ ಆಗಲಿ ಏನೇ ಆಗಲಿ, ಒಬ್ಬ ಮನುಷ್ಯ ಒಬ್ಬ ಕೀಳು ಮೇಲೆ ಏನು ಇಲ್ಲದಂಗೆ ನೋಡ್ಕೊಂಡು ನೋಡಿದ್ರೆ ನಮ್ಮ ಮೂವಿ ಇದು. ನೆಕ್ಸ್ಟ್ ಮೂವಿ ಬರೋದ್ರ ಬಗ್ಗೆ ನಾನು ಹೇಳ್ಕೊಬೋದು. ಸ್ಟೋರಿ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಳಿಂದ ಹಿಡಿದು ದೊಡ್ಡ ಐಕ್ಳು ಗಂಟ್ಲು, ದೊಡ್ಡ ಐಕ್ಳಿಂದ ಚಿಕ್ಕ ಐಕ್ಳು ಅಂತ ಹೇಳ್ಬೋದು. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ ಇಲ್ಲಿ. ಎಲ್ಲ ಒಂದೇ ಹಾಫು. ಇದು ಸೆಕೆಂಡ್ ಹಾಫು. ಫಸ್ಟ್ ಹಾಫ್ ಆಲ್ರೆಡಿ ಅಯೋಗ್ಯ, ಇದು ಅಯೋಗ್ಯ 2. ಥರ್ಡ್ ಹಾಫ್ ಬರುತ್ತೆ ಅಯೋಗ್ಯ 3. ಅಲ್ಲಿ ನೋಡ್ಬೇಕು ಅಂತ ನಾನು ಹೇಳ್ಕೊಂತೀನಿ ಅಷ್ಟೇ. ಅಯೋಗ್ಯ 2 ಇಲ್ಲಿ ಯಾವ್ದು ಅಯೋಗ್ಯ 2 ಅಂತ ಯಾವ್ದು ಇಲ್ಲ. ಇಲ್ಲೆಲ್ಲ ಒಂದೇ. ಇಲ್ಲಿ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅಂತ ಏನ್ ನಾವು ನೋಡ್ತೀವಿ ಇಂಟರ್ವೆಲ್ ಅಲ್ಲಿ, ಆ ತರ ನೋಡ್ಕೊಂಡು ಹೋಗ್ಬೇಕಷ್ಟೇ. ಇದನ್ನ ನಾನು ಹೇಳ್ಕೊಳ್ಳೋದು ಇಷ್ಟೇ. ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗೇ ಇದೆ. ರವಿಚಂದ್ರನ್ ಎಂಟ್ರಿ ಯಾರು ಎಲ್ಲೂ ಬಿಡ್ಕೊಟ್ಟಿಲ್ಲ ಮೂವಿ ಅವರು. ಇವಾಗ ನಾವು ಮೂವಿ ನೋಡ್ಬೇಕಾದ್ರೆ ಗೊತ್ತಾಯ್ತು ರವಿಚಂದ್ರನು ಇದಾರೆ ಅಂತ. ಇವಾಗ ಶಾಂತಿ ಕ್ರಾಂತಿ ಬರ್ತಾ ಇದೆ, ಅದು ರಿಲೀಸ್ ಬಗ್ಗೆ ಇನ್ನೂ ಟ್ರೆಂಡ್ ಆಗುತ್ತೆ ಅಂತ ಹೇಳ್ತೀನಿ. ರಚಿತಾ ರಾಮ್ ಅವರು ಸಖತ್ತಾಗಿ ಮಾಡಿದ್ದಾರೆ. ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಎಲ್ಲ ಮೂವಿ ಎಲ್ಲ ಅಯೋಗ್ಯ ಒಂದ್ ವಾರದಿಂದ ನೋಡ್ತಾ ಇದೆ. ಎಲ್ಲ ಕಡೆ ಟ್ರೆಂಡ್ ಇತ್ತು. ಆಕ್ಚುಲಿ ನಾವು ಒಬ್ಬ ಮಂಡ್ಯದವನಾಗಿ ನಮ್ಮ ಅಪ್ಪ ಹೇಳ್ತಾ, ನಮ್ಮ ಅಪ್ಪ ಪಕ್ಕಾ ಮಂಡ್ಯದವ್ರು. ಅಪ್ಪಟ ಗೌಡ್ರು ಸರ್. ಮಂಡ್ಯ ಸೊಬಗು, ಮಂಡ್ಯ ಲ್ಯಾಂಗ್ವೇಜು, ಮಂಡ್ಯದ ಏನಿದೆ ಅದೇ ಕೊಟ್ಟಿದ್ದಾರೆ ಸಿನಿಮಾ ಸ್ಟಾರ್ಟಿಂಗ್ ಅಂತ ಬಂದಾಗ ನೋಡಿದ್ದೆ ಫಸ್ಟ್ ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣ ಫೋಟೋ. ಯಾಕಂದ್ರೆ ಇವತ್ತೇನು ಕಲಾವಿದ್ರು ನೋಡಿದಾರೆ ನೀವು, ಗಿಲ್ಲಿಯವರಾಗ್ಲಿ, ಕೇರ್ಪೇಟೆ ಆಗಲಿ, ಸತೀಶ್ ಅಣ್ಣ ಆಗಲಿ, ಯಶ್ವರ್ ಆಗಲಿ, ಅಂಬರೀಷ್ ಅಣ್ಣ ಆಗಲಿ, ಎಲ್ಲ ಮಂಡ್ಯ ಕೊಡುಗೆ. ತುಂಬಾ ಖುಷಿ ಅನ್ಸುತ್ತೆ ಸಿನಿಮಾ ಅಂತ ಬಂದಾಗ. ಏನ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂದ್ರೆ ಸಿನಿಮಾ ನಾವೇನ್ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಆ ತರ ಇಲ್ಲ. ಟೋಟಲಿ ಡಿಫ್ರೆಂಟ್ ಇದೆ. ಕ್ಲೈಮ್ಯಾಕ್ಸ್ ಅಲ್ಲಿ ನಮ್ಮ ಕ್ರೈಸ್ಟ್ ರವಿಚಂದ್ರನ್ ಮಾಡಿದ್ದಾರೆ. ಟೋಟಲಿ ರವಿಚಂದ್ರನ್ ಸರ್ ಇಲ್ಲಿವರೆಗೂ ನೀವು ಏನ್ ನೋಡಿದ್ರಿ ಆಸ್ ಎ ಲವರ್ ಬಾಯ್ ಅದೇನ್ ಕೊಟ್ಟಿದ್ರಿ, ಒಂದು ಆಕ್ಷನ್ ಸತೀಶ್ ಅವರ ತಂದೆ ಪಾತ್ರ ಮಾಡಿದ್ದಾರೆ. ಇದರಲ್ಲಿ ಗೆಸ್ಟ್ ಅಪಿಯರೆನ್ಸ್ ನಮ್ಮ ಗಿಲ್ಲಿಯರ್ ಕೂಡ ಮಾಡಿದ್ದಾರೆ. ಸಿನಿಮಾ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಕನ್ನಡ ಸಿನಿಮಾ ಅಂತ ಬಿಲ್ಡಪ್ ಕೊಡ್ತಿಲ್ಲ, ಪ್ರತಿಯೊಬ್ಬರು ನೋಡುವಂತ ಸಿನಿಮಾ, ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ರಚಿತಾ ರಾಮ್ ಅವರು ಈ ಸಿನಿಮಾಗೆ ಒಂದು ಒಳ್ಳೆ ಜೀವ ತುಂಬಿದ್ದಾರೆ.
ದಯವಿಟ್ಟು ಕೂಡ ಮಳೆ ಇದ್ರೂ ಪರವಾಗಿಲ್ಲ ರೈನ್ ಕೋಟ್ ಹಾಕೊಂಬನ್ನಿ, ಸೆಕೆ ಇದ್ರೂ ಪರವಾಗಿಲ್ಲ ಜರ್ಕಿನ್ ಹಾಕೊಂಬನ್ನಿ, ಕನ್ನಡ ಸಿನಿಮಾ ನೋಡಿ ಅಯೋಗ್ಯ 2 ನೋಡಿ. ತುಂಬಾ ಚೆನ್ನಾಗಿದೆ. ನಗುವಿನ ಜೊತೆ ಹೊರಗೆ ಬರ್ತೀರಾ. ಏನೇ ಸ್ಟ್ರೆಸ್ ಆಗಿರ್ಬೋದು, ಬೇಜಾರಾಗಿರ್ಬೋದು, ಅಂಡ್ ಕೆಲಸದ ಸ್ಟ್ರೆಸ್ ಅಂತೂ ತುಂಬಾ ಜನಗಳಿಗಿದೆ. ಅದು ಎಲ್ಲದ್ರಿಂದ ನಿಮ್ಗೇನಾದ್ರೂ ಹೊರಗೆ ಬಂದು ಮನಸ್ಸಿಂದ ನಗಾಡ್ಬೇಕು ಅನ್ನೋದಿದ್ರೆ ಖಂಡಿತವಾಗ್ಲೂ ಅಯೋಗ್ಯ 2ನ ಥಿಯೇಟರ್ ಅಲ್ಲೇ ಹೋಗಿ ನೋಡ್ಬೇಕು. ಖಂಡಿತವಾಗ್ಲೂ ತುಂಬಾ ದಿನ ಆದ್ರ ಮೇಲೆ ಅಟ್ ದ ಸೇಮ್ ಟೈಮ್ ನಾನು ಇದರಲ್ಲಿ ಸದಸ್ಯ ಕ್ಯಾರೆಕ್ಟರ್ನ ಮಾಡಿದ್ದೀನಿ. ಸಿದ್ದೇಗೌಡರ ಪರವಾಗಿ ರಚಿತಾರಾಮ್ ಅವ್ರ ಜೊತೆಗೆಲ್ಲ ಸ್ಕ್ರೀನ್ ಶೇರ್ ಮಾಡಿರೋದು ಇನ್ನೂ ಅದ್ಭುತವಾಗಿದೆ. ಸೊ ನಾನು ನಮ್ಮ ಸಿನಿಮಾದ ಬಗ್ಗೆ ಅದು ಹೇಳೋದಕ್ಕಿಂತಲೂ ನೀವೆಲ್ಲರೂ ಬಂದು ನಮ್ಮ ಸಿನಿಮಾ ನೋಡಿ ಅದ್ರ ಬಗ್ಗೆ ಹೇಳ್ಬೇಕು. ಸತೀಶ್ ಸರ್ ಆಗಿರ್ಬೇಕು, ಛಾಯಾಗ್ರಹಣ ವಿಶ್ವಜಿತ್ ಸರ್ ಮಾಡಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ಬಂದಿದೆ. ನೀವೆಲ್ಲರೂ ನೋಡಿ ನಮ್ಮನ್ನು ಹರಿಸ್ಬೇಕು ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು. ಸರಿ, ರವಿಚಂದ್ರನ್ ಸರ್ ಬಗ್ಗೆ ಮಾತಾಡುವಷ್ಟು ದೊಡ್ಡೋಳಲ್ಲ. ಒನ್ ಥಿಂಗ್ ಅಟ್ ದ ಸೇಮ್ ಟೈಮ್ ನನ್ನ ಉಸಿರು ಅಂತಲೇ ಹೇಳ್ಬೋದು. ಅವರು ಅಷ್ಟು ಪ್ರೀತಿ ಮಾಡುವಂತ ವ್ಯಕ್ತಿ ಜೊತೆಗೆ ಸ್ಕ್ರೀನ್ ಶೇರ್ ಮಾಡುವಂಥದ್ದು ಸಿಕ್ಕಿರೋದು ನಂಗೆ ಅದ್ಭುತವಾಗಿದೆ. ಅಂಡ್ ಅವ್ರು ಹೇಗೆ ತೂಕವಾಗಿ ಎಲ್ಲೆಲ್ಲ ಕಡೆ ಮಾತಾಡ್ತಾರೋ ವ್ಯಕ್ತಿತ್ವನೂ ಕೂಡ ಅಷ್ಟೇ ತೂಕವಾಗಿ ಅಂಡ್ ಅಷ್ಟೇ ಅದ್ಭುತವಾಗಿದೆ. ಯಾಕಂದ್ರೆ ನಾವು ಇವಾಗಷ್ಟೇ ಬರ್ತಾ ಇರೋ ಅಂತ ಆರ್ಟಿಸ್ಟ್ ಅಂತ ಅವ್ರು ನೋಡ್ತಾ ಇಲ್ಲ, ತುಂಬಾ ಚೆನ್ನಾಗಿ ನಮ್ಗಳ ಜೊತೆಗೆ ಮಿಂಗಲ್ ಆಗ್ತಾ ಇದ್ರು. ಹೇಗೆ ಸಪೋರ್ಟಿವ್ ಆಗಿ ಆಕ್ಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಅವ್ರು ಹೇಳ್ಕೊಡ್ತಾ ಇದ್ರು. ಎಲ್ಲಾ ದೊಡ್ಡ ದೊಡ್ಡ ಕಲಾವಿದ್ರ ಜೊತೆಗೆ ನಾವು ಆಕ್ಟ್ ಮಾಡ್ಬೇಕಾದ್ರೆ ಹೇಗಿರ್ತಾರೋ ಹೇಗ್ ಮಾತಾಡ್ತಾರೋ ಅನ್ನೋ ಒಂದು ಭಯ ಇತ್ತು. ಬಟ್ ಅದ್ ಯಾವ ತರ ಭಯಗಳಿದ್ದೇನೆ ತುಂಬಾ ಚೆನ್ನಾಗಿ ಬಂದಿದೆ. ಸೊ ನನ್ನ ಕಡೆಯಿಂದ ನಾನು ಕೇಳ್ಕೊಳ್ಳೋದು ಇಷ್ಟೇನೆ, ಅಯೋಗ್ಯ 2 ತುಂಬಾ ಚೆನ್ನಾಗಿ ಬಂದಿದೆ. ನೀವೆಲ್ಲರೂ